ನನಗೆ ಕ್ರಿಕೆಟ್ ಆಡಕ್ ಬರಲ್ಲ. ನಮ್ಮ ಅಪ್ಪ ಹೇಳಿರೋದು ಏನ್ ಗೊತ್ತಾ? ಆಗಾಯ್ತು. Hi guys. Welcome back. ನಿನ್ನೆ ಬ್ಲಾಗ್ ಮಾತ್ರ ಕ್ರೇಜಿ ರೆಸ್ಪಾನ್ಸ್. ಇವತ್ತು ಅದಕ್ಕೆ ಇನ್ನೊಂದು ಬ್ಲಾಗ್ ಮಾಡ್ತಾ ಇದೀವಿ. ನಾವು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ ಕಡೆ ಹೋಗ್ತಾ ಇದ್ವಿ ಕ್ರಿಕೆಟ್ ಆಡಕ್ಕೆ. ಕ್ರಿಕೆಟ್ ಏನ್ ಆಡ್ತೀವಿ, ಯಾರ್ಯಾರು ಯಾವ ಟೀಮಲ್ಲಿ ಇರ್ತಾರೆ ಎಲ್ಲ ತೋರಿಸ್ತೀನಿ. ಅಲ್ಲಿ ಗಂಟ ನೀವು ನೆಕ್ಸ್ಟ್ ನಾನು ಸಿಗೋದು. ನನಗೆ ಕ್ರಿಕೆಟ್ ಆಡಕ್ ಬರಲ್ಲ ಅಲ್ಲಿ. ಇವನು ಪ್ರೋ ಕ್ರಿಕೆಟ್ ಅಲ್ಲಿ ಪ್ರೋ ಲೆಜೆಂಡ್. ತೋರಿಸ್ತೀನಿ ಒಂದು 5 ನಿಮಿಷ. ಬಂದಿದ್ದೀವಿ. ಈ ಕಡೆ ಎಲ್ಲ ನನ್ನ ಫ್ರೆಂಡ್ಸ್ ಅವರೇ, ಇಲ್ಲೂ ನನ್ನ ಫ್ರೆಂಡ್ಸ್. ಬನ್ನಿ ಪಿಚ್ ಹೆಂಗೈತೆ ತೋರಿಸ್ತೀನಿ. ಇದು ಫುಲ್ ಟೆರೆಸ್ ಅಲ್ಲಿ ಇರೋದು. ಆ ಕಡೆ ವ್ಯೂ, ಈ ಕಡೆ ವ್ಯೂ. ಇನ್ನು 5 ನಿಮಿಷ ಟೀಮ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಯಾವ ಟೀಮ್ಗೆ ಹೋಗ್ತಾರೆ ಅಂತೆಲ್ಲ ಹೇಳ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಸೊ ಗಾಯ್ಸ್, ಇವನು ಧ್ರುವ್ ಜಿಲೇಬಿ ಜಾಂಗೀರ್. ಇವನ್ ಜಶ್ವಂತ್ ಜಶ್ಮಿತ್ ಬೂಮ್ರಾ. ಇವನ್ ಮೋಹನ್ ವೈಡ್ ರಾಜ. ಹಿಯರ್ ವಿ ಹ್ಯಾವ್ ದಿಲೀಪ್ ಸೋಡಾ. ಇವನು ದಿಲೀಪನ್ ಫ್ರೆಂಡ್. ಹಾಯ್ ಬ್ರೋ. ಇಲ್ಲ ನೋಡಿ ನಮ್ ತರುಣ್. ಕೈ ಕೊಡೋ. ಇವಾಗ ಇವರೆಲ್ಲ ಸೇರಿ ಕ್ರಿಕೆಟ್ ಆಡ್ತೀವಿ. ನಾವೆಲ್ಲ ಸೇರಿ ಕ್ರಿಕೆಟ್ ಆಡ್ತೀವಿ. ಇವಾಗ ನಾನಿನ್ನೊಂದು ಟೀಮ್ ಮಾಡಿದ್ಯಾ? ಆಗಾಯ್ತು. ನಾನಿನ್ನೊಂದು ಟೀಮ್ ಮಾಡಿದ್ರೆ ಸ್ಟ್ರಾಟಜಿ ಮಾಡಿ ಗೆಲ್ಬೇಕಲ್ಲ. ಏನ್ ಮಾಡೋಣ? ಏನು ಇಲ್ಲ, ನಮ್ದು ಗಲ್ಲಿ ಕ್ರಿಕೆಟ್ ಆಡ್ತಾ ಇರೋದು ಅಷ್ಟೇ. ಗೆಲ್ತೀವಿ ತಾನೆ? ನಾನಿದ್ದೀನಿ ಅಂದ್ರೆ ಟೀಮ್, ನನ್ನ ಟೀಮ್ಗೆ ಹಾಕೊಂಡ್ಬಿಡೋ ಗೆಲ್ತೀಯ ಪಕ್ಕ ತಾನೆ? ಬೇಗ ಬೈಲಿ ಬರೀ ಸತ್ಯ ಬೈಲಿ. ಅಕಸ್ಮಾತ್ ನಾವಿಬ್ರು ಟೀಮ್ ಆಗಿಲ್ಲ ಅನ್ಕೋ, ಆಯ್ತಾ? ನೀನ್ ಬ್ಯಾಟಿಂಗ್ ಬಂದ್ರೆ ನಾನು ಸ್ಲೋ ಬಾಲ್ ಹಾಕೊಡ್ತೀನಿ, ನಾನ್ ಬ್ಯಾಟಿಂಗ್ ಬಂದ್ರೆ ನೀನ್ ಸ್ಲೋ ಬಾಲ್ ಹಾಕೋ. ಪಕ್ಕ ಡೀಲ್. ಯಾರು ಬೇಕಪ್ಪ? ಫಸ್ಟ್ ಪ್ಲೇಯರ್ ಚೂಸ್ ಮಾಡು. ದೀಕ್ಷಿತ್ಗೆ ತರುಣ್ಗೆ ಜಶ್ವಂತ್ಗೆ ನಮ್ಮ ತಮ್ಮಂಗೆ ಅವನಿಗೆ ಧ್ರುವನ ಇರೋದು. ಧ್ರುವ್ ಆಡ್ತೀಯಾ? ನೀನು ಹಾಕಿದ್ದೀನಿ. ನಾನು ಹೇಳ್ತೀನಿ. ಬ್ಯಾಟಿಂಗ್ ಜಶು ಬಾಯಿಲ್ ಬೇಕಾ ಸ್ಟ್ರಾಟಜಿ ಮಾಡ. ಗೈಸ್, ನಾನು ಜಶು ಎಲ್ಲ ಏನಿಲ್ಲ. ಅವರು ಸುಮ್ಮನೆ ವೇಸ್ಟ್ ನನ್ನ ಮಕ್ಕಳು. ಹಾಕೊಟ್ರೆ ಹೊಡಿತಾರೆ, ಇಲ್ಲ ಅಂದ್ರೆ ಬೋಲ್ಡ್ ಆಯ್ತಾರೆ. ಆದ್ರೆ ನಮ್ ಕಡೆ ಏನಂತ ಪ್ರಾಬ್ಲಮ್ ಅಂದ್ರೆ ವೈಟ್ ಶಿಷ್ಯ ಅವನೇ. ಎಲ್ಲ 4-6 ಇದು ಮಾತ್ರ ಮುಂದೆ ಮಾತ್ರ 4-6. ಗೇಟಿನ ಮುಂದೆ ಫುಲ್ ಟಾಸ್ ಹೊಡೆದ್ರೆ 2D. ಹೌದಾ? ಅದು ಆ ಕಡೆ ಸೈಡ್ ಫುಲ್ ಟಾಸ್ ಹೊಡೆದ್ರೆ ಔಟ್. ಬೌಲಿಂಗು ನಕ್ಕನ್ ಫಸ್ಟ್ ಬಾಲೇ ವೈಡ್ ಆಗ್ತಾನೆ ನೋಡು. ಕಮಾನ್ ಮೋಹನ್. ಬಾಲ್ ಕೊಡ ಇಲ್ಲಿ. ಕಮಾನ್ ಗಾಯ್ಸ್. ಬ್ಯಾಟ್ ಎತ್ತಿದ್ರೆ ಗಾಯ್ಸ್ 1 hour ಎಷ್ಟಣ್ಣ? ಅಂಪೈರ್ 1 hour ಎಂಟ್ರನ್ನು. ಇವಾಗ ನೋಡಿ ಓವರ್ ಎಷ್ಟು ವಿಕೆಟ್ ತೆಗಿತೀನಿ ಅಂತ. ಜಶೋ ಅಂಪೈರ್ ಸ್ಕೋರ್ ಎಷ್ಟು? 23. ಎಷ್ಟು ಓವರ್ಗೆ? 3 ಓವರ್ಗೆ 2 ಓವರ್ ಐತೆ. 2 ಓವರ್. ಜಶೋ ಕಮಾನ್, ವಿಕೆಟ್ ಬೇಕು. ಹೆಂಗ ವಿಕೆಟ್ ತೆಗಿಲ್ವಾ? ತೆಗಿಸ್ತೀನಿ ನೋಡೀಗ. ಕಮಾನ್. ವಿಕೆಟ್ ಕೇಳಿದ್ದು ಪ್ಯಾಂಟ್ ಎಲ್ಲ.
ಇಲ್ಲಿ ಬಾಯಲ್ಲಿ ಮಕ್ಕ ತೋರ್ಸಿ ನಿಂದು. ಮೊದ್ಲೇ ದೇವ್ರಿಗೆ RCB ಫ್ಯಾನ್ಸ್ ಅಲ್ವಾ? ಗಾಯ್ಸ್ 4 ಅವರ್ ಹೀರೋ ಏನ್ ಬೇಕಡ? ಅದು ಡ್ರಿಂಕ್ಸ್ ಬ್ರೇಕ್ ಅಲ್ಲ ಮಚ್ಚ. 4 ಅವರ್ ರನ್ ಎಷ್ಟು? 29. 30. ಕಮಾನ್ ಗಾಯ್ಸ್. ವೈಡ್ ಬಾಲ್ ಹಾಕೋನ್ ಹೇಳ್ತಾನೆ, ಹಾಕೋ. ಮತ್ತೆ ಸ್ಕೋರ್ ಎಷ್ಟ? ಗಾಯ್ಸ್ 5 ಅವರ್ಗೆ 39 ಹೊಡೆದವ್ರೆ. ನಾವು 30 ಬಾಲ್ಗೆ 39 ಹೊಡಿಬೇಕು. ನೋಡೋಣ ಏನಾಗುತ್ತೆ. ಇವಾಗ ಎಲ್ಲ ಡ್ರಿಂಕ್ಸ್ ಬ್ರೇಕ್. ಜಶು ಯಾರು ಗೆಲ್ಲೋದು? ನಾವೇ ತರೋಣ. ಯಾರು ಗೆಲ್ತಾರೆ? ಇವಾಗ ಇವನ್ ಬೇರೆ ಟೀಮು, ಅವನ್ ಬೇರೆ ಟೀಮು. ನಾನು ಜಶು ಟೀಮು, ನಾವೇ ಗೆಲ್ಲೋದು. ಇವಾಗ ನಮ್ಮ ಜಶ್ವಂತ್ ಕಮೆಂಟ್ರಿ ಕೊಡ್ತಾನೆ. ಕಮಾನ್. ಅಕ್ಷಯ್ ಬ್ಯಾಟಿಂಗ್ ಹೋಗಿದ್ದಾರೆ. ಆ ಕಡೆ ಏನೋ ಗೊತ್ತಿಲ್ಲ. ಸುಮ್ನೆ ಒಟ್ಟಲ್ಲಿ ಏನೋ ಕಳ್ಸಿಬಿಟ್ಟಿದೀವಿ. ಆಡ್ಲಿ ಪಾಪ ಹುಡುಗರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂತ. ಈ ಆ ಕಡೆಯಿಂದ ದಿಲೀಪ್ ತಮ್ಮವ್ರು ಆಗ್ತಾ ಬಾಲಿಂಗು. ಕಮಾನ್. ಬರ್ಲಿ ವೈಡ್ ಬರ್ಲಿ. ಸೂಪರ್. ಸಿಕ್ಸ್. ಇದು ಸ್ಟೈಲ್ ಮಾಡು. ಸ್ಟೈಲ್ ಮಾಸಿಕ್. ಹಾ, ನಮ್ದೇ ಟೀಮ್ ಗೆಲ್ಲೋದು. ಇದು ವೈಡು ಇಲ್ಲಾಂದ್ರೆ ಹೊಡಿತಾನೆ. ಏನ್ ಆಡ್ತಾ ಇದೀಯೋ? ಆರಾಮಾಗಲ್ಲ. ಒಂದೊಂದು ಇಂಪಾರ್ಟೆಂಟು. ಕರಿಯ ಬಂದ್ರೆ ಸರಿ ಇಲ್ಲ, ಬಾಲ್ ತಿರುಗ್ತಾನೆ. ಕೇಳಿಸ್ಕೊ ಇಲ್ಲಿ. ಮಾಟ ಮಂತ್ರ ಮಾಡೋ ಔಟ್ ಆಗ್ಲಿ ಮೋಹನ್ ಅಂತ. ಮಾಟ ಮಂತ್ರ ಮಾಡೋ ಇಷ್ಟ ಮೇಲೆ ಆಸೆ ಐತೆ ಪಾಪ, ಆಡ್ಲಿ. ಮೋಹನ ಏನಾಯ್ತು ಹೇಳು. ಸುಸ್ತಾಗಿದ್ಯಾ ಸರ್? ಇವನು ಹೆವಿ ಲೆಜೆಂಡು. ಇನ್ನೇನು ತೋರಿಸ್ತೀವಿ, ಲೆಜೆಂಡ್ ಪ್ಲೇಯರ್ ಇವನು. ಕಮಾನ್ ಮೋಹನ್. ಏನಾ? ಆಯ್ತಣ್ಣ. ಗಾಯ್ಸ್, ನಮ್ಮ ಟೀಮಿನ ಕ್ಯಾಪ್ಟನ್, ಸೋ ಕಾಲ್ಡ್ ಪ್ರೋ ಪ್ಲೇಯರ್ ಮೋಹನ್ ಹೆಂಗನಿಸಿದೆ ಔಟ್ ಆಗಿ? ಆಯ್ತು, ರೆಡಿನಾ? ಮತ್ತೆ ಕಮಾನ್. ಮೋಹನ ಏನು ಅನ್ಸುತ್ತೆ ಇವಾಗ? ಮತ್ತೆ ಹೇಳು. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ತಪ್ಪೋಗಿದೆ, ಔಟ್ ಆಗ್ಬಿಟ್ಟಿದೆ. ನಮ್ದು ಗಲ್ಲಿ ಕ್ರಿಕೆಟ್ ಆಡ್ತಾ ಇರೋದ. ಜಶು ಒಂದು ರೆಡಿ ಮಾಡೋಣ. ಅವ್ನು ಮಾತ್ರ ಮಾಡಿದ್ದ ನಿನಗೆ. ಜಶು ಔಟ್ ಆಗಲಿ, ಔಟ್ ಆಗಲಿ ಅಂತ ಮಾತ್ರ ಮಾಡಿದ್ದ. ಜಶ್ವಂತ್ ಹೆಂಗೆ ಜಶು ಯಾರು ಗೆಲ್ಲೋದು? ಏನಾಯ್ತು? ಪ್ರೆಷರ್ ಯಾವ ತರ? ನಾನಿದ್ದೀನಿ ಅಂದ್ರೆ ನನ್ನ ಟೀಮ್ಗೆ ಹಾಕೊಂಡ್ಬಿಡೋದು ಪಕ್ಕ ತಾನೆ. RCB ಅಲ್ವಾ ಫಸ್ಟ್ ಅವಮಾನ, ಆಮೇಲೆ ಸನ್ಮಾನ. ದೇವ್ರಿಗೆ ಬಿಟ್ಟಿದೀವಿ. ಫಸ್ಟ್ ಅವಮಾನ, ಆಮೇಲೆ ಸನ್ಮಾನ. ನಮ್ಮ ಅಪ್ಪ ಹೇಳಿರೋದು ಏನ್ ಗೊತ್ತಾ? ಒಂದು ಗೆದ್ಕೊಂಡ್ಬರ್ಬೇಕು, ಸೋತಂತೂ ಮನೆಗೆ ಬರ್ಬಾರ್ದು ಅಮ್ಮ. ಇವಾಗ ಗೆದ್ದೇ ಗೆಲ್ತೀವಿ. ಏನ ಗೆದ್ಬಿಟ್ಟ? ಟಾಸ್ ಗೆದ್ದವ್ರೆ. ಫಸ್ಟ್ ಬಾಲಿಂಗ್ ನಮ್ಮ ಕಡೆ ಜಶು ಹೋಗ್ತಾನೆ. ಕಾಶ್ ನಾವು ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಕ್ರಿಕೆಟ್, ಯಾಕಂದರೆ ಸ್ವಲ್ಪ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಇರಲಿ, ಈ ಮ್ಯಾಚ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಇವಾಗ ಬಾಲಿಂಗ್ ಜಶು,
ಸೆಕೆಂಡ್ ಅವರ್ ನಾನು ಮಾಡ್ತೀನಿ, ಮತ್ತೆ ಜಸ್ಟ್ ಮಾಡ್ತಾನೆ, ಆಮೇಲೆ ಮೋಹನ್ ಮಾಡ್ತಾನೆ. ಕೊನೆಗೆ ನೋಡೋಣ ರಿಸಲ್ಟ್ ಏನಾಗುತ್ತೆ ಅದನ್ನ ನಿಮ್ಗೆ ಹೇಳ್ತೀನಿ. ಪಕ್ಕ ಅವ್ರು ತಿಕ್ಕ ಉರ್ಸ್ಬಿಟ್ಟೆ ಮನೆಗೆ ಹೋಗೋದು. ಆದ್ರೂ ಸೆಕೆಂಡ್ ಮ್ಯಾಚ್ ನಾವೇ ಗೆದ್ದಿದ್ದು. ಯಾರಪ್ಪ ಗೆದ್ದಿದ್ದು? ಯಾರು ಗೆದ್ದಿದ್ದು? ಮೊದಲು ಮ್ಯಾಚ್ ಇವ್ರು ಗೆದ್ರು, ಸೆಕೆಂಡ್ ಮ್ಯಾಚ್ ನಾವು ಗೆದ್ದಿದ್ದೀವಿ. ಫೈನಲಿ ಡ್ರಾ. ಇವಾಗ ಕಾಸೆಲ್ಲ ಕರೆಕ್ಟ್ ಆಗಿತ್ತು ಆಯ್ತಾ? ಇವನು ಏನು ಮಾಡ್ತೀವಿ 30 ರೂಪಾಯಿ? ಇಲ್ಲ ಕಾಯ್ಸ ಅಷ್ಟೇನು ಮಾಡಲ್ಲ, ಫುಲ್ಲು ಒಳ್ಳೆ ಹುಡುಗ, ಬರೀ ಗಂಜ್ ಗಡಿ ಹಚ್ಚವನು ಅಲ್ವಾ? ಅವನ ಪಾರ್ಟ್ನರ್ ನೀನು ನಗ್ತಿದ್ದಾನೆ. ಮುರಿದಾಕ್ಬಿಟ್ರು ಫೋನೇ ಬಂದಿಲ್ಲ ಸುಮ್ಮನೆ ಆಕ್ಟಿಂಗ್ ಮಾಡ್ಕೊಂಡು ಆಚೆ ಬಂದು ಕಳ್ಳ ಮಗ ಗೈಸ್ ಮುರಿದಾಕ್ಬಿಟ್ಟು ಎಲ್ಲ ಓಡೋಗ್ತಾ ಇದ್ವಿ. ಗೈಸ್ ಕ್ರಿಕೆಟ್ ಎಲ್ಲ ಆಯ್ತು. ಕ್ರಿಕೆಟ್ ಮುಗಿಸ್ಕೊಂಡು RX ಅಲ್ಲಿ ಹೋಗ್ತಾ ಇದ್ವಿ. RX ಏನು ಮಕ್ಕ ಹಂಗಿರ್ಕೊಂಡಿದ್ಯಾ? ಹಂಡ್ರೆಡ್ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಹಾಯ್ ಮಾಡಿ ಅಣ್ಣ. ಹಾಯ್ ಮಾಡ್ರಿ. ಏನೋ ಮಾಡ್ತಿದ್ಯಾ? ಏನೋ ಅಣ್ಣ ಭೀಮ್ ಶಕ್ತಿ ಪೀಕು ಗೊತ್ತಿಲ್ಲ ಬರ ಅಣ್ಣ. ಸಾರಿ ಅಣ್ಣ, ಗಾಯ್ಸ್ ಹಂಗೆ ಕ್ರಿಕೆಟ್ ಆಡಿ ಮನೆಗೆ ಬಂದು ಮಲಗಿಬಿಟ್ಟಿದ್ದೆ. ವ್ಲಾಗ್ ಎಂಡ್ ಮಾಡಿರಲಿಲ್ಲ. ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಏನೋ ಓಡ್ತಾ ಇತ್ತು, ಸೊ ನಿಮ್ಮ ಹತ್ರ ಶೇರ್ ಮಾಡೋಣ. ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂದರೆ 3 ಥಿಂಗ್ಸ್ ಮೇನ್ ಆಗುತ್ತೆ. ಒಂದು ಫಸ್ಟು ನಿಮ್ಮ ಎಫರ್ಟು, ಸೆಕೆಂಡ್ ಫ್ರೆಂಡ್ಸು, 3ನೇದು ನಿಮ್ಮ ಫ್ಯಾಮಿಲಿ. ನನಗೆ ಅದೃಷ್ಟ ಏನು ಅಂದರೆ ಈ 3 ಪ್ರಾಪರಾಗಿ ಸಿಕ್ಕಿದೆ. ನಾನು ಎಫರ್ಟ್ ಆಗ್ತಾಯಿದ್ದೀನಿ. ಯಾಕಂದರೆ ಫಸ್ಟ್ ವ್ಲಾಗ್ ಒಳ್ಳೆ ರೀಚ್ ಸಿಕ್ಕಿದೆ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಸೆಕೆಂಡ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಾನು ವ್ಲಾಗ್ ಮಾಡಿಲ್ಲ ಅಂದ್ರೂ ಅವರೇ ಸಪೋರ್ಟ್ ಮಾಡು ಅಂತ ಹೇಳೋರಿದ್ದಾರೆ. 3ನೇದು ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಅಷ್ಟೇ, ನಮ್ಮ ಅಪ್ಪ, ನಮ್ಮಮ್ಮ, ಅಣ್ಣ, ಅತ್ತೆ, ಮಾವ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಯಾರು ಈ ವ್ಲಾಗ್ನ ದೊಡ್ಡವ್ರು ನೋಡ್ತಿದ್ರೆ ಅವ್ರು ನಿಮ್ಮ ಮಕ್ಕಳಿಗೆ ಪ್ಯಾಷನ್ ಮೇಲೆ ವರ್ಕ್ ಮಾಡೋಕ್ಕೆ ಬಿಡಿ. ಸಕ್ಸಸ್ ಎಲ್ಲ ಕಡೆ ಸಿಗುತ್ತೆ, ಅದನ್ನು ನಾವು ಸರ್ಚ್ ಮಾಡಬೇಕಷ್ಟೇ. ಓದೋದೇ ಏನು ಇಂಪಾರ್ಟೆಂಟ್ ಅಲ್ಲ. ಹಂಗಂತ ಯಾರು ಚಿಕ್ಕವ್ರು ನೋಡ್ತಿದ್ರೆ ಓದು ಇಂಪಾರ್ಟೆಂಟೇ, ಬಟ್ ಸ್ಟಿಲ್ ಪ್ಯಾಷನ್ ಮೇಲೆ ವರ್ಕ್ ಮಾಡಬೇಕು. ಅವಾಗ ನೀವು ಸಕ್ಸಸ್ನ ನೋಡೋಕ್ಕಾಗೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಟಾಟಾ, ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.